Hello everyone, welcome back to Learn Easily channel. My dear students, ಈ ಒಂದು ವಿಡಿಯೋದಲ್ಲಿ ನಾವು ಮೈ ಲೈಫ್ ಕ್ಲೋಸ್ ಟ್ವೈಸ್ ಬಿಫೋರ್ ಇಟ್ಸ್ ಕ್ಲೋಸ್ ಪೊಯಮ್ ಬೈ ಎಮಿಲಿ ಡಿಕಿನ್ಸನ್. ಈ ಒಂದು ಪೊಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕಲಿಯೋಣ. ಎಮಿಲಿ ಡಿಕಿನ್ಸನ್ ರವರ ಪದ್ಯಗಳ ಒಂದು ಮೇನ್ ಥೀಮನ್ನು ನಾವು ಗಮನಿಸಿದಾಗ ಡೆತ್, ಸಾವಿನ ಬಗ್ಗೆ ಹಾಗೂ ಆ ಸಾವಿನ ನಂತರದ ಜೀವನದ ಬಗ್ಗೆ ಅವರು ಬರೆದಿರ್ತಕ್ಕಂಥ ಪೊಯಮ್ಗಳಲ್ಲಿ ನಾವು ಮೇನ್ ಥೀಮನ್ನು ಗಮನಿಸಬಹುದಾಗಿರುತ್ತೆ. ಮೈ ಲೈಫ್ ಕ್ಲೋಸ್ ಟ್ವೈಸ್ ಬಿಫೋರ್ ಇಟ್ಸ್ ಕ್ಲೋಸ್, ಈ ಒಂದು ಪದ್ಯದ ಮೇನ್ ಥೀಮನ್ನು ಗಮನಿಸಿದಾಗ ಎಮಿಲಿ ಡಿಕಿನ್ಸನ್ ರವರ ಲೈಫ್ನಲ್ಲಿ ಎರಡು ಘಟನೆಗಳು ಅವರಿಗೆ ಒಂದು ಸಾವಿನ ಅನುಭವವನ್ನು ನೀಡಿದ್ದಾವೆ. ನೋಡಿ, ಹೇಳ್ತಾ ಇದ್ದಾರೆ, ನನ್ನ ಸಾವು ಬರೋದಕ್ಕಿಂತ ಮುಂಚೆಯೇ ಎರಡು ಬಾರಿ ನನ್ನ ಕ್ಲೋಸ್ ಬಂದಿತ್ತು. ಅಂದರೆ ಮೈ ಲೈಫ್ ಎಂಡ್, ನನ್ನ ಒಂದು ಲೈಫ್ ಎಂಡ್ ಆಯಿತು ಟ್ವೈಸ್, ಎರಡು ಬಾರಿ ನನ್ನ ಜೀವನವು ಅಂತ್ಯವಾಯಿತು ಬಿಫೋರ್ ಇಟ್ಸ್ ಕ್ಲೋಸ್, ಅಂದರೆ ನನ್ನ ಸಾವು ಬರೋದಕ್ಕಿಂತ ಮುಂಚೆಯೇ ಅಂತ ಹೇಳ್ತಾ ಇದ್ದಾರೆ. ಅದು ಅವರು ಪ್ರೀತಿ ಪಾತ್ರರನ್ನು ಅಗಲಿದ ಒಂದು ದಿನವಾಗಿರಬಹುದು, ಮತ್ತು ಅವರ ಒಂದು ದುಃಖಮಯವಾದಂತಹ ಹಳೆಯ ನೆನಪುಗಳಾಗಿರಬಹುದು. ಬನ್ನಿ, ಈ ಒಂದು ಪದ್ಯದ ಸಾಲುಗಳಲ್ಲಿ ಎಮಿಲಿ ಡಿಕಿನ್ಸನ್ ರವರು ಯಾವ ರೀತಿ ತಮ್ಮ ಲೈಫ್ ಟೂ ಟೈಮ್ಸ್ ಕ್ಲೋಸ್ ಆಯಿತು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸಾಲನ್ನು ನೋಡಿದಾಗ, ಮೈ ಲೈಫ್ ಕ್ಲೋಸ್ ಟ್ವೈಸ್ ಬಿಫೋರ್ ಇಟ್ಸ್ ಕ್ಲೋಸ್, ನನ್ನ ಜೀವನವು ಅದರ ಮುಕ್ತಾಯಕ್ಕೆ ಮೊದಲೇ ಎರಡು ಬಾರಿ ಕೊನೆಗೊಂಡಿದೆ, ಅಂತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಮೊದಲ ಒಂದು ಸಾಲು ಟೈಟಲ್ನ ಸಾಲಾಗಿರುತ್ತೆ. ಎಮಿಲಿ ಡಿಕಿನ್ಸನ್ ತನ್ನ ನಿಜವಾದ ಸಾವಿಗೂ ಮುನ್ನವೇ ಎರಡು ಬಾರಿ ಸಾವಿನ ಅನುಭವಗಳನ್ನು ಪಡೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಬಾರಿ ಸಾವು ಅಂದರೆ ಆ ಜೀವನದಲ್ಲಿ ಆಗಿರ್ತಕ್ಕಂತಹ ಭಾರಿ ನಷ್ಟಗಳು ಅಥವಾ ತುಂಬ ದುಃಖದ ಕ್ಷಣಗಳನ್ನು ಇದು ಸೂಚಿಸ್ತಾ ಇದೆ. ಆ ಒಂದು ದುಃಖದ ಕ್ಷಣಗಳು ಅಥವಾ ಆಕೆ ಆ ಭಾರಿ ನಷ್ಟದ ಕ್ಷಣಗಳು ಅವಳಿಗೆ ಒಂದು ಸಾವಿನಷ್ಟೇ ಆಳವಾದಂತಹ ನೋವನ್ನು, ಅನುಭವವನ್ನು ನೀಡಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಟ್ ಯೆಟ್ ರಿಮೈನ್ಸ್ ಟು ಸಿ ಇಫ್ ಇಮ್ಮಾರ್ಟಾಲಿಟಿ ಅನ್ವೀಲ್ ಅ ಥರ್ಡ್ ಈವೆಂಟ್ ಟು ಮೀ. ನೋಡಿ, ಇಟ್ ಯೆಟ್ ರಿಮೈನ್ಸ್ ಟು ಸಿ, ನಾನಿನ್ನೂ ಕಾದು ನೋಡಬೇಕಾಗಿದೆ. ಇಫ್ ಇಮ್ಮಾರಿಟಿ ಅನ್ವೀಲ್ ಅ ಥರ್ಡ್ ಈವೆಂಟ್ ಟು ಮೀ, ನನ್ನ ಈ ಅಮರತ್ವ ಅಂದರೆ ನಾನಿನ್ನೂ ಬದುಕಿರ್ತಕ್ಕಂಥದ್ದು ನನಗೆ ಮೂರನೆಯ ಇನ್ನೊಂದು ಘಟನೆಯನ್ನೇನಾದರೂ ನನ್ನ ಜೀವನದಲ್ಲಿ ತರುತ್ತದೆಯೇ ಅಂತ ಇನ್ನೂ ನಾನು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಎರಡು ಅಂತ್ಯಗಳನ್ನು ಕಂಡಿದ್ದಾರೆ. ಆದರೆ ನನ್ನ ಅಮರತ್ವ, ಇಮ್ಮಾರ್ಟಾಲಿಟಿ ಅಂದರೆ ನಾನಿನ್ನೂ ಬದುಕಿರ್ತಕ್ಕಂಥದ್ದು ನನಗೆ ಮೂರನೇ ಸಾವಿನಂತಹ ಅನುಭವವನ್ನು ನೀಡ್ತದೆಯೇ ಅಂತ ಎಮಿಲಿ ಡಿಕಿನ್ಸನ್ ಇಲ್ಲಿ ಯೋಚನೆ ಮಾಡ್ತಾ ಈ ಸಾಲನ್ನು ಹೇಳ್ತಾ ಇದ್ದಾರೆ. ಅಂದರೆ ಭವಿಷ್ಯದ ಬಗ್ಗೆ ಏನು ನಡೆಯುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ, ಒಂದು ಅನಿಶ್ಚಿತತೆ ಇದೆ ಮತ್ತು ಆತಂಕವನ್ನು ತೋರಿಸ್ತಾ ಇದೆ. ಎಮಿಲಿ ಡಿಕಿನ್ಸನ್ ರವರು ಸದಾ ಸಾವಿನ ಭಯದಿಂದ ಅವರು ಜೀವನ ನಡೆಸ್ತಾ ಇರೋ ರೀತಿ ಗೊತ್ತಾಗ್ತಾ ಇದೆ. ಸದಾ ಭಯ, ಆ ಸಾವಿನ ಭಯ ಅವರನ್ನು ಕಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೋ ಯೂಜ್, ಸೋ ಹೋಪ್ಲೆಸ್ ಟು ಕನ್ಸೀವ್ ಆ್ಯಸ್ ದೀಸ್ ದಟ್ ಟ್ವೈಸ್ ಬಿಫೆಲ್. ನೋಡಿ, ಇಲ್ಲಿ ಎರಡು ಬಾರಿ ಸಂಭವಿಸಿದಂತೆ ಅಷ್ಟೇ ದೊಡ್ಡದ್ದು ಮತ್ತು ಅಷ್ಟೇ ಒಂದು ನಿರಾಶಾದಾಯಕವಾಗಿರ್ತಕ್ಕಂತಹ ಊಹಿಸಲಾಗದಂಥದ್ದು ಮತ್ತೇನೋ ನಡೀಬಹುದು ಅಂತ. ಅಂದರೆ ಈ ಹಿಂದಿನ ಎರಡು ಅನುಭವಗಳು ಎಷ್ಟು ದೊಡ್ಡದಾಗಿದ್ದವು ಮತ್ತು ಅವುಗಳನ್ನು ಊಹಿಸಲು ಎಷ್ಟು ಕಷ್ಟಕರವಾಗಿತ್ತೆ ಎಂಬುದು ನನಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಆ ಎರಡು ನಷ್ಟಗಳು, ಆ ಕಷ್ಟಗಳು ತುಂಬ ಅಸಹನೀಯ, ಅವುಗಳನ್ನು ಭರಿಸಲಾಗದಷ್ಟು ನೋವನ್ನು ನಾವು ತಂದಿವೆ ಅಂತ ಹೇಳ್ತಾ ಇದ್ದಾರೆ. ಆ ಹಿಂದಿನ ನೋವು ಏನು ಅಂತಂದಾದರೆ, ಪಾರ್ಟಿಂಗ್ ಈಸ್ ಆಲ್ ವಿ ನೋ ಆಫ್ ಹೆವೆನ್ ಆ್ಯಂಡ್ ಆಲ್ ವಿ ನೀಡ್ ಆಫ್ ಹೆಲ್. ನೋಡಿ, ಇಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದಾರೆ. ಅವರ ಒಂದು ಪ್ರೇಮಿಯಾಗಿರಬಹುದು ಅಥವಾ ಆತ್ಮೀಯ ಸ್ನೇಹಿತನನ್ನು, ಯಾರನ್ನೂ ಸಹ ಅವರು ಕಳ್ಕೊಂಡಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಾರ್ಟಿಂಗ್ ಅಂದರೆ ಬೇರ್ಪಡುವಿಕೆ, ಅಗಲಿಕೆ, ಒಬ್ಬರನ್ನೊಬ್ಬರು ಬಿಡುವಂಥದ್ದು, ವಿಯೋಗ ಅಂತ ಹೇಳ್ತೀವಿ. ಆ ಒಂದು ಬೇರ್ಪಡುವಿಕೆ ಅನ್ನೋದು ನಮ್ಮ ಬಗ್ಗೆ, ಆ ಸ್ವರ್ಗದ ಬಗ್ಗೆ ನಮಗೆ ತಿಳಿದಿರ್ತಕ್ಕಂತಹ ವಿಷಯವಾಗಿರುತ್ತೆ ಮತ್ತು ನಮಗೆ ನರಕದ ಬಗ್ಗೆ ಬೇಕಾಗಿರುವುದು. ಅಂದರೆ ಆ್ಯಂಡ್ ಆಲ್ ವಿ ನೀಡ್ ಆಫ್ ಹೆಲ್, ಎಲ್ಲರೂ
ಬಯಸುವ ನರಕದ್ದು ಅಂತ ಹೇಳ್ತಾರೆ. ಅಂದರೆ ಬೇರ್ಪಡುವಿಕೆ, ಒಬ್ಬರನ್ನೊಬ್ಬರು ಬಿಟ್ಟು ಹೋಗ್ತಕ್ಕಂಥದ್ದು ಏನಾಗಿದೆ ಅಂದರೆ ಸ್ವರ್ಗ ಮತ್ತು ನರಕ ಎರಡಕ್ಕೂ ಸಂಬಂಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಪಾತ್ರರಿಂದ ದೂರವಾಗ್ತಕ್ಕಂಥದ್ದು ಒಂದು ಸ್ವರ್ಗದಂತೆಯೇ ಶಾಂತಿಯುತವಾದ ಸಾವಿನ ಅನುಭವವನ್ನು ನೀಡುತ್ತೆ. ಯಾರೋ ನಾವು ತುಂಬ ಪ್ರೀತಿ ಮಾಡ್ತಾ ಇರ್ತೀವಿ, ಅದು ನಮ್ಮ ಪ್ರೇಮಿಯಾಗಿರ್ಬೋದು ಅಥವಾ ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ತುಂಬ ಪ್ರೀತಿ ಪಾತ್ರರಾಗಿರಬಹುದು, ಅವರಿಂದ ನಾವು ದೂರ ಆಗ್ತಕ್ಕಂಥದ್ದು ಅದು ಒಂದು ರೀತಿ ಸ್ವರ್ಗದಂತೆ ಶಾಂತಿಯುತವಾದ ಸಾವಿನ ಅನುಭವ ನೀಡುತ್ತೆ. ಬೇರೆ ಆಗ್ತಾ ಇರ್ತಕ್ಕಂಥ ಶಾಂತಿಯಾಗೇ ಇರುತ್ತೆ, ಆದರೆ ಅದು ನಮಗೆ ಸಾವಿನ ಅನುಭವನ ನೀಡುತ್ತೆ. ಅಂದರೆ ಆತ್ಮಗಳಿಗೆ ಭವಿಷ್ಯದ ಸಂತೋಷವನ್ನು ಅದು ಖಾತ್ರಿಪಡಿಸುತ್ತೆ. ಆದರೆ ಅದೇ ಸಮಯದಲ್ಲಿ ಆ ಬೇರ್ಪಡುವಿಕೆ ಅಂತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದು ನರಕದ ಯಾತನೆಯನ್ನು ಅನುಭವಿಸುವಂತೆ ಮಾಡುತ್ತೆ. ಆ ಬೇರ್ಪಡುವಿಕೆ ಅಂತಕ್ಕಂಥದ್ದು, ಅಗಲಿಕೆ ಅಂತಕ್ಕಂಥದ್ದು ಒಂದು ದ್ವಿಮುಖ ಸ್ವಭಾವ, ಎರಡು ರೀತಿಯ ಸ್ವಭಾವವನ್ನು ಹೊಂದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೈ ಲೈಫ್ ಕ್ಲೋಸ್ ಟ್ವೈಸ್ ಬಿಫೋರ್ ಇಟ್ಸ್ ಕ್ಲೋಸ್ ಅಂದರೆ ಅವರ ಪ್ರೀತಿ ಪಾತ್ರರನ್ನು ಅವರು ಕಳೆದುಕೊಳ್ತಾ ಇದ್ದಾರೆ. ಆ ಪ್ರೀತಿ ಪಾತ್ರರು ಅವರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಬಿಟ್ಟು ಹೋಗ್ತಾ ಇರತಕ್ಕಂತಹ ಸಮಯದಲ್ಲಿ ಕವಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಆ ಪ್ರೀತಿ ಪಾತ್ರರು ಬಿಟ್ಟು ಹೋದಾಗ ಅದು ಒಂದು ರೀತಿ ಸ್ವರ್ಗ ನರಕ ಎರಡೂ ಅಲ್ಲಿರುತ್ತೆ. ಅದು ಟ್ವೈಸ್ ಅಂತಕ್ಕಂಥದ್ದು. ಅಲ್ಲಿ ಸ್ವರ್ಗ ಅಂದರೆ ಅದು ಶಾಂತಿಯುತವಾಗಿದ್ದರೂ ಸಹ ನಮಗೆ ಸಾವಿನ ಅನುಭವವನ್ನು ಕೊಡುತ್ತೆ. ಹಾಗೆ ಆ ಬೇರ್ಪಡುವಿಕೆ ಅನ್ನೋದು ಆ ದುಃಖದ ಒಂದು ಯಾತನೆ, ಆ ದುಃಖ ಅಂತಕ್ಕಂಥದ್ದು ನರಕದ ಅನುಭವವನ್ನು ನಮಗೆ ನೀಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಒಟ್ಟಾರೆಯಾಗಿ ಪದ್ಯದ ಒಂದು ಆಂತರಿಕವಾದಂತಹ ಒಂದು ಒಳ ಅರ್ಥವನ್ನು ನಾವು ನೋಡಿದಾಗ ಈ ಒಂದು ಪದ್ಯ ದುಃಖ, ನಷ್ಟ ಮತ್ತು ಮರಣಾನಂತರದ ಜೀವನದ ಒಂದು ಆತಂಕಗಳು, ಅನಿಶ್ಚಿತತೆಯ ವಿಷಯಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಎಮಿಲಿ ಡಿಕಿನ್ಸನ್ ರವರು ತನ್ನ ಜೀವನದಲ್ಲಿ 2 ಬಾರಿ ಸಾವಿಗೆ ಸಮಾನನಾದಂತಹ ಒಂದು ಘಟನೆಗಳನ್ನು ಅನುಭವಿಸಿದ್ದಾಳೆ, ಕಷ್ಟಗಳನ್ನು ಅನುಭವಿಸಿದ್ದಾಳೆ, ನಷ್ಟಗಳನ್ನು ಅನುಭವಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆ ಹಿಂದಿನ ಅನುಭವಗಳು ಅವಳ ಜೀವನದ ಸಾವಿನಷ್ಟೇ ದುರಂತಮಯವಾಗಿದ್ದವು. ಪ್ರತಿ ಅನುಭವವು ಅವಳ ಸಾವಿನ ಸಮಯದ ಒಂದು ಜ್ಞಾಪನೆಯಾಗಿತ್ತು. ಅವಳು ಆ ಪ್ರತಿ ಒಂದು ಅನುಭವ ಆಕೆಗೆ ಸಾವನ್ನು ತಂದುಕೊಟ್ಟಿತ್ತು. ಸಾವಿನ ನಂತರ ಆ ಭಯವು ಅವಳ ಮನಸ್ಸನ್ನು ಎಂದಿಗೂ ಸಹ ಬಿಟ್ಟು ಹೋಗಲಿಲ್ಲ. ಪ್ರತಿಯೊಂದು ಸಾವಿನ ಅನುಭವ ಕವಿತ್ರಿಯ ಜೀವನವನ್ನು ಛಿದ್ರಗೊಳಿಸಿತ್ತು, ಚೂರು ಚೂರು ಮಾಡಿತ್ತು. ಸಾವಿನ ನೋವು ಅವಳ ಪ್ರತಿ ಎದುರಿಸುವಿಕೆಯ ನಂತರ ಬಹುತೇಕ ಒಂದೇ ಆಗಿತ್ತು. ಅವಳು ಅನುಭವಿಸಿದಂಥ 2 ಸಹಿಸಲಾಗದ ನಷ್ಟಗಳಿಂದ ಉಂಟಾದ ಒಂದು ವಿನಾಶದ ಭಾವನೆಯಿಂದ ಆಕೆ ಆಘಾತಕ್ಕೊಳಗಾಗಿದ್ದಾಳೆ. ಈ ನಷ್ಟಗಳು ಎಷ್ಟು ದೊಡ್ಡದಾಗಿದ್ದವು ಅಂದರೆ ಅವುಗಳೊಂದಿಗೆ ಯಾವುದೇ ರೀತಿಯಲ್ಲಿ ಹೊಂದಿಕೊಳ್ಳುವುದು ಕಷ್ಟಕರವಾಗಿತ್ತು. ಇಲ್ಲಿ ಕೊನೆಯ ಸಾಲಲ್ಲಿ ಹೇಳ್ತಕ್ಕಂಥ ಬೇರ್ಪಡಿಸುವಿಕೆ ಅನ್ನೋದು ಸ್ವರ್ಗ ಮತ್ತು ನರಕ ಎರಡಕ್ಕೂ ಸಂಬಂಧಿಸಿದೆ ಅಂತ ಸೂಚಿಸ್ತಾ ಇದೆ. ಪ್ರೀತಿ ಪಾತ್ರರ ಅಗಲಿಕೆ ಆತ್ಮಗಳಿಗೆ ಸ್ವರ್ಗವನ್ನು ತಲುಪಲು ಸಹಾಯ ಮಾಡುತ್ತೆ. ಆದರೆ ಅದೇ ಅಗಲಿಕೆ ಅವರ ಆ ಅಗಲಿಕೆಯ ನೋವು ಅವರಿಗೆ ನರಕದ ಅನುಭವವನ್ನು ನೀಡುತ್ತೆ, ನರಕಕ್ಕೆ ಸಮಾನವಾದಂತಹ ಅನುಭವವನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಮಿಲಿ ಡಿಕಿನ್ಸನ್ ರವರ ಈ ಮೈ ಲೈಫ್ ಕ್ಲೋಸ್ ಟ್ವೈಸ್ ಬಿಫೋರ್ ಇಟ್ಸ್ ಕ್ಲೋಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಎಮಿಲಿ ಡಿಕಿನ್ಸನ್ ರವರ ಈ ಪದ್ಯಗಳ ಮೇಲೆ ನೀವು ಆ ಪದ್ಯಗಳಲ್ಲಿ ಬರ್ತಕ್ಕಂತಹ ಥೀಮ್ನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನೀಡಬೇಕಾಗತ್ತೆ. ಈ ಪದ್ಯದ ಮೇನ್ ಥೀಮ್ ಅಂತ ನೋಡಿದಾಗ ತಮ್ಮ ಪ್ರೀತಿ ಪಾತ್ರರ ಅಗಲಿಕೆಯ ಬಗ್ಗೆ ಇದಿರುತ್ತೆ. ತಮ್ಮ ಮೀನ್ಸ್ ಬಿಲವ್ಡ್ ಒನ್, ಲವ್ಡ್ ಒನ್ಸ್, ಡಿಪಾರ್ಟಿಂಗ್ ಆಫ್ ಲವ್ಡ್ ಒನ್ಸ್. ಅವರು ಬಿಟ್ಟು ಹೋದಾಗ ಅವರಿಗೆ 2 ರೀತಿಯ ಸಾವುಗಳು ಬರ್ತಾ ಇದೆ. ಒಂದು ಸ್ವರ್ಗಕ್ಕೆ ಸಮಾನವಾದಂಥ ಬಿಟ್ಟು ಹೋಗಿರ್ತಕ್ಕಂತಹ ಶಾಂತಿಯಿಂದ ಬರ್ತಕ್ಕಂಥ ಸಾವಾದರೆ, ಇನ್ನೊಂದು ಅವರು ಅಗಲಿಕೆ ಅಥವಾ ಬಿಟ್ಟೋಗಿರ್ತಕ್ಕಂತಹ ದುಃಖದಿಂದ ಬರ್ತಕ್ಕಂತಹ ನರಕದ ಯಾತನೆ, ಅದು ಕೂಡ ಸಾವಿಗೆ ಸಮಾನವಾದದ್ದು ಅಂತಕ್ಕಂಥದ್ದು ಈ ಪದ್ಯದ ಮೇನ್ ಥೀಮ್ ಆಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ಒಂದು ಪೊಯಮ್ ಕನ್ನಡ ಎಕ್ಸ್ಪ್ಲನೇಷನ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಲರ್ನ್ ಈಸಿಲಿ ಚಾನಲ್ನಲ್ಲಿ ಮಾಸ್ಟರ್ ಡಿಗ್ರಿ ಹಾಗೂ ಒಂದು ಡಿಗ್ರಿಗೆ ವಿಷಯಗಳಿಗೆ ಸಂಬಂಧಿಸಿರತಕ್ಕಂತಹ ಪೊಯಮ್ಸ್, ನಾವೆಲ್ಸ್, ಸ್ಟೋರೀಸ್ ಎಲ್ಲವೂ ಸಹ ಕನ್ನಡದ
ಒಂದು ಎಕ್ಸ್ಪ್ಲನೇಷನ್ಸ್ ಮತ್ತು ಇಂಗ್ಲೀಷ್ ಸಮರಿ PDF ಸಿಗುತ್ತೆ. ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ ಮತ್ತು ಇಲ್ಲಿರ್ತಕ್ಕಂಥ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.